ಕಳೆದ ಕೆಲವು ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರತಕ್ಕಂಥ ಕಳ್ಳತನದ ಘಟನೆಗಳ ಬಗ್ಗೆ ಗಮನಿಸ್ತಾ ಹೋದರೆ ಚಿಕ್ಕಬಳ್ಳಾಪುರಕ್ಕೆ ಯಾವುದೋ ಕಳ್ಳರ ಗ್ಯಾಂಗು ಟೂರ್ ಬಂದಿದ್ದಾರೆ ಅನ್ನುವಂಥ ಅನುಮಾನ ಮೂಡೋದು ಗ್ಯಾರಂಟಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರದಲ್ಲಿ ಕಳೆದ 3-4 ದಿನಗಳಿಂದ ಹಿಂದೆ ಕಳ್ಳತನ ನಡೀತಾನೇ ಇದೆ. ಈಗ ಇಲ್ಲಿ ನೋಡಿ, ಇವರ ಹೆಸರು ಶ್ರೀನಿವಾಸ್ ಅಂತ. ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆ ಬಳಿ ವಾಸವಿದ್ದಾರೆ. 40ಕ್ಕೂ ಹೆಚ್ಚು ವರ್ಷಗಳಿಂದ ಹೋಲ್ಸೇಲ್ ಮೊಟ್ಟೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವರು ಇವರು ಪ್ರತಿನಿತ್ಯ ಬೆಳಗಾದರೆ ತಮ್ಮ ಬಳಿ ಇರುವಂತಹ 2 ವಾಹನಗಳಲ್ಲಿ ಕೋಳಿ ಮೊಟ್ಟೆಯನ್ನು ತುಂಬಿಸಿಕೊಂಡು ನಗರ ಹಳ್ಳಿಗಳಿಗೆ ತೆರಳಿ ಶಾಪಿಂಗ್ ಮಾಲು, ಅಂಗಡಿ, ಹೋಟೆಲ್ಗಳಿಗೆ ಮೊಟ್ಟೆ ವಿತರಿಸುವ ಕೆಲಸ ಮಾಡ್ತಾರೆ. ಇನ್ನು ಕೆಲಸವನ್ನು ಮುಗಿಸಿದ ಬಳಿಕ ವಾಹನಗಳನ್ನು APMC ಮಾರುಕಟ್ಟೆ ಬಳಿ ಇರುವ ಇವರ ಮನೆ ಹತ್ರ ರಸ್ತೆ ಬದಿ ನಿಲ್ಲಿಸ್ಕೊಳ್ತಾರೆ. ಆದರೆ ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಕಳ್ಳರ ಗ್ಯಾಂಗ್ ಒಂದು ರಸ್ತೆ ಬದಿ ನಿಲ್ಲಿಸಿದ್ದ ಟಾಟಾ AC, ಅಪೆ ಆಟೋ ವಾಹನಗಳಿದ್ದ ಬ್ಯಾಟರಿಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಈ APMC ಮಾರುಕಟ್ಟೆ ಬಳಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದ್ರಿಂದ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಅದರಲ್ಲೂ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಬಾರ್ಗಳಿರೋದ್ರಿಂದ ಸಂಜೆಯಾದರೆ ಸಾಕು ಇಲ್ಲಿ ನೂರಾರು ಮಂದಿ ಸೇರ್ತಾರೆ. ಹೀಗಾಗಿ ಇಲ್ಲಿ ಯಾರು ಬಂದು ಕಳ್ತನ ಮಾಡಿದ್ರು ಅಂತ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ. ಆದರೂ ಇದೀಗ ಪೊಲೀಸರಿಗೆ ಕೆಲಸ ಸಿಕ್ಕಿದೆ. ಶ್ರೀನಿವಾಸ ಮೂರ್ತಿ ಅಂತ ನನ್ನ ಹೆಸರು. ಮೊಟ್ಟೆ ಬಿಸ್ನೆಸ್, ಕೋಳಿ ಮೊಟ್ಟೆ ಬಿಸ್ನೆಸ್ಸು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕೆಲ್ಲ ನಾವೇ ಕೊಡೋದು. ಸುಮಾರು ಒಂದು 4 ತಿಂಗಳಿಂದ ಈ ಆಟೋದಲ್ಲಿ ಬ್ಯಾಟ್ರಿ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಒಂದು 6,500 ಕೊಟ್ಟು ಹೊಸದು ಹಾಕ್ಸಿದ್ದೆ. ಮತ್ತು ಇನ್ನೂ 4 ತಿಂಗಳಾಗಿಲ್ಲ. ಮತ್ತು ಗಾಡಿದು ಮತ್ತು ಇನ್ನೊಂದು ಗಾಡಿ ಜೀತೋ ಗಾಡಿ ಇದೆ, 2 ಗಾಡಿದು ರಾತ್ರಿ ಬ್ಯಾಟ್ರಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಮಾಮೂಲಿ ಇಲ್ಲೇ ನಿಲ್ಲಿಸ್ತಾಯಿದ್ದು. ನೈಟು ನಾವು ನೈಟ್ ಬರೋದು ಒಂದು 10-10:15 ಆಗುತ್ತೆ. ಆ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ರಿ. ಅದು ನೈಟಲ್ಲಿ ಯಾವಾಗ 2:30-3 ಗಂಟೆಲಿ ಆಗಿರ್ಬೋದು ಅಂತ ನನ್ನ ಅಂದಾಜು. ಮೈನ್ ಏನಂದರೆ ಇಲ್ಲಿ ಕ್ಯಾಮೆರಾಗಳು ಯಾವುದೂ ಕ್ಯಾಪ್ಚರ್ ಆಗಿಲ್ಲ. ಅದು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿ ನಿಲ್ಸ್ಕೊಬೇಕು ಸರ್. ನೋಡ್ಬೇಕು, ಐಡಿಯಾ ಇಲ್ಲ ಯಾರು ಮಾಡಿದಾರೋ ಅಂತ. ಅದು CC ಕ್ಯಾಮ್ರಾ ಕ್ಯಾಪ್ಚರ್ ಆಗಿದ್ರೆ ಸ್ವಲ್ಪ ನೋಡಿ ಹೇಳ್ಬೋದು ಏನು ಅಂದ್ಬಿಟ್ಟು ನಾವು. ಈ ರೀತಿ ಮಾಡೋದ್ರಿಂದ ಗಾಡಿಗೆ ನಿಲ್ಲಿಸ್ಬೇಕು ಅಂತ ಭಯ ಆಗುತ್ತಲ್ಲ? ಅದೇ ಅದೇ ಸರ್, ಇವಾಗ ನಾವು ಎಲ್ಲಾದ್ರೂ ಜಾಗ ಚೇಂಜ್ ಮಾಡಬೇಕು, ನಿಲ್ಸ್ಕೊಬೇಕು ಅಂತ ನಾವು ಎಲ್ಲ ಕ್ಯಾಮ್ರಾಗೆ ಇರೋ ಕಡೆನ ಎಲ್ಲಾದರೂ ನಮ್ದು ಎಲ್ಲಾದರೂ ಸ್ವಲ್ಪ ಸೇಫ್ಟಿ ಎಲ್ಲಿ ಇರುತ್ತೋ ಅಲ್ಲಿ ನೋಡ್ಕೊಂಡು ನಿಲ್ಸ್ಕೊಬೇಕು ಅಂತ ಅಂದ್ಕೊಂಡಿದ್ವಿ. 2 ಬ್ಯಾಟ್ರಿನೂ ಹೋಗಿದೆ ಸರ್. 2 ಬ್ಯಾಟ್ರಿನೂ ಹೋಗಿದೆ. ಹೆಚ್ಚು ಕಡಿಮೆ 13,000-14,000 ಸಾವಿರ ಆಗುತ್ತೆ ಇವಾಗ 2 ಬ್ಯಾಟ್ರಿಗೂ. ಇನ್ನು ಅದೇ ರೀತಿ ನಗರದ ವಾಪ್ಸಂದ್ರ ಬ್ರಿಡ್ಜ್ ಬಳಿ ನರಸಿಂಹಮೂರ್ತಿ ಅನ್ನೋರು ಪಲ್ಲವಿ ಎಂಜಿನಿಯರಿಂಗ್ ವರ್ಕ್ಸ್ ಅನ್ನೋ ಹೆಸರನ್ನ ವೆಲ್ಡಿಂಗ್ ಶಾಪ್ ಇಟ್ಕೊಂಡಿದ್ದಾರೆ. ಕಬ್ಬಿಣದ ಸಾಮಗ್ರಿಗಳನ್ನು ಸಾಗಾಟ ಮಾಡೋಕೆ ಬೊಲೆರೋ ವಾಹನ ಒಂದನ್ನು ಇಟ್ಕೊಂಡಿದ್ದಾರೆ. ಆದರೆ ಮನೆಯ ಬಳಿ ನಿಲ್ಲಿಸಿದ್ದ ಈ ಬೊಲೆರೋ ವಾಹನದಲ್ಲಿ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಬೊಲೆರೋ ವಾಹನದಲ್ಲಿದ್ದ ಸೌಂಡ್ ಸಿಸ್ಟಮು, ಸ್ಪೀಕರ್ ಬಾಕ್ಸು ಮತ್ತೆ ಟೈರ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ಮೂರ್ತಿ ಅಂತ ಪಲ್ಲವಿ ಇಂಜಿನಿಯರ್ಸ್ ನಮ್ಮ ಪ್ರೊಪ್ರೈಟ್ರು. ಇಲ್ಲಿ ಗಾಡಿ ನಿಲ್ಲಿಸಿದ್ವಿ ರಾತ್ರಿ. ಇದರಲ್ಲಿ ಬೆಳಗಿನ ಜಾವನ ಇಲ್ಲ ನೈಟಲ್ಲಿ ಎಲ್ಲೋ ಒಂದು ಟೈಮಲ್ಲಿ ಸ್ಟೆಪ್ನಿ ಒಳಗಡೆ ಓಪನ್ ಮಾಡಿ, ಗ್ಲಾಸೆಲ್ಲ ಓಪನ್ ಮಾಡಿ ಒಂದು TV ರೆಕಾರ್ಡ್ ಅದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಗಾಡಿ ನಾವು ಮನೆ ಸ್ವಂತ ಓನ್ ಯೂಸ್ಗೆ ಮೆಟೀರಿಯಲ್ಸ್ ಹಾಕ್ಸೋದಕ್ಕೆಲ್ಲ ಇಟ್ಕೊಂಡಿದ್ದೀವಿ. ಲಗೇಜ್ ಗಾಡಿ ಇದು ಇಲ್ಲ, ಆಗಲೇ ಒಂದು ಗಾಡಿ ತಂದು 2 years ಆಯಿತು. ನಮ್ದು ಅಲ್ಲಿ ವಾಪ್ಸಂದ್ರ ಡೈರಿ ಹತ್ರ ಒಂದು ವರ್ಕ್ಶಾಪ್ ಇದೆ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ವಿ ಮನೆ ರೀಸೆಂಟಾಗಿ. ಸುಮಾರು 3 ತಿಂಗಳಿಂದ ಇಲ್ಲೇ ಇದೆ. ಯಾವತ್ತೂ ಏನು ತೊಂದರೆ ಇಲ್ಲ. ಇವತ್ತು ಈ ಥರ ಆಗಿದೆ. ಯಾವ ರೀತಿ ಕಿತ್ಕೊಂಡು ಹೋಗಿದ್ದಾರೆ? ಅಲ್ಲ ಎಲ್ಲ ಗ್ಲಾಸ್ ಎಲ್ಲ ಓಪನ್ ಮಾಡಿ ಒಳಗೆ ಕಿತ್ತೋಗಿದ್ದಾರೆ. ಡೋರ್ ಓಪನ್ ಮಾಡಿ ಕಿತ್ಕೊಂಡು ಹೋಗಿದ್ದಾರೆ. ಬಿಲ್ಡಿಂಗಲ್ಲಿ ತೆಗೆದು ಕಿತ್ಕೊಂಡು ಹೋಗಿದ್ದಾರೆ. ಸಿಸ್ಟಮ್ ಒಂದು ಸ್ಟೆಪ್ನಿ, ಸ್ಪೀಕರ್ ಬಾಕ್ಸ್ಗಳು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಅನುಮಾನ ಅಂತ ಸ್ಪೆಸಿಫಿಕ್ ಆಗಿ ಏನು ಇಲ್ಲ. ನೀವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಬಂದು ನೋಡಬೇಕು, ಅವರು ಚೆಕ್ ಮಾಡಬೇಕು ಅಷ್ಟೇ. ಈ ರೀತಿ ಆದರೆ ಭಯ ಆಗುತ್ತಲ್ಲ? ಭಯನೇ ಮತ್ತೆ ಅಲ್ವಾ. ಒಂಟಿ ಮನೆ ಬೇರೆ, ಅಲ್ಲಿಗೂ ಆಚೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೈಟು ಬೀಟ್ ಬೇರೆ ಬರ್ತಾರೆ. ಇಲ್ಲಿ ನೈಟೇ ಬೀಟ್ ಬರ್ತಾರೆ. ನೈಟ್ ಬೀಟ್ ಬಂದಾಗ ಇಮಿಡಿಯೇಟ್ ನನಗೆ ಮೆಸೇಜ್ ಬರುತ್ತೆ. ಅದು ಈ ಥರ ಆಗಿದೆ. ಇನ್ನು ಈ ಪ್ರಕರಣಗಳು ಪ್ರತ್ಯೇಕವಾಗಿ ಒಂದೇ ದಿನ ಆಗಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ಯಾವುದೇ ಒಂದು ಕಳ್ಳತನ ಪ್ರಕರಣ ಆಗೋಕ್ಕೂ ಮುಂಚೆ ಪೊಲೀಸರು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದದ್ದು ಅನಿವಾರ್ಯ ಅಂತ ಕಾಣ್ತಾ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.